ಖಾತೆ ಹಂಚಿಕೆಯಾದ ಒಂದೇ ಗಂಟೆಗೆ ಯುಟಿ ಖಾದರ್ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಅಚ್ಚರಿಯ ಭೇಟಿಯನ್ನು ಕೊಟ್ಟಿದ್ದಾರೆ. ಜಯನಗರದ ಜನರಲ್ ಆಸ್ಪತ್ರೆಗೆ ವಿಸಿಟ್ ಮಾಡಿರುವಂಥದ್ದು ಆರೋಗ್ಯ ಸಚಿವರು. ಆಸ್ಪತ್ರೆಯ ಸ್ವಚ್ಛತೆ ಹೇಗಿದೆ, ರೋಗಿಗಳನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಚೆಕ್ ಮಾಡಿದ್ದಾರೆ. ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯ ಕೊರತೆ, ಕೆಲವರು ಕೆಲಸಕ್ಕೆ ಗೈರಾಗಿರೋದು ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಫುಲ್ ಗರಂ ಆಗಿಬಿಟ್ರಂತೆ. ಏನಿದು ಅಸಡ್ಡೆ, ಯಾಕೆ ಈ ರೀತಿ ಬೇಜವಾಬ್ದಾರಿತನ ಅಂಥೇಳಿ ಕ್ಲಾಸ್ ತೆಗೆದುಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದರು, CM ಅವ್ರು ಹೇಳಿದರು 24x7 ಕೆಲಸ ಮಾಡಬೇಕು, ಕೆಲಸದ ವಿಚಾರದಲ್ಲಿ ರಾಜಿ ಪ್ರಶ್ನೆಯೇ ಇಲ್ಲ ಅಂಥೇಳಿ. ಸಚಿವರ ಕೈಯಲ್ಲಿ ಹೆಂಗೆ ಕೆಲಸ ಮಾಡಿಸ್ಬೇಕು ಅನ್ನೋದು ನಂಗೆ ಗೊತ್ತಿದೆ ಅಂಥೇಳಿ ಮೊದಲ ಕ್ಯಾಬಿನೆಟ್ನಲ್ಲಿಯೇ ಹೇಳಿದರು. ಆಮೇಲೆ ಯುಟಿ ಖಾದರ್ ಅವರು ಕೂಡ ಕೆಲಸಗಾರರೇ. ಹಿಂದೆ ಆಹಾರ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. 3 ವರ್ಷ ಕ್ಯಾಬಿನೆಟ್ನಲ್ಲಿ ಸ್ಪೀಕರ್ ಆಗಿದ್ದರು, ಮೊದಲ ಅಲ್ಪಸಂಖ್ಯಾತ ಸ್ಪೀಕರ್ ಆಗಿದ್ದರು. ಬಟ್ ಈ ಬಾರಿ ಆರೋಗ್ಯ ಸಚಿವರಾಗಿ ಖಾತೆ ಹಂಚಿಕೆ ಆಗ್ತಾ ಇದ್ದ ಹಾಗೇನೆ ಕೆಲಸ ಕೇಳಿದ್ದಾರೆ. ಆಸ್ಪತ್ರೆಯ ನೈಜ ಸ್ಥಿತಿ ನೈಟ್ ಶಿಫ್ಟ್ನಲ್ಲಿ ಗೊತ್ತಾಗೋದು. ಲೋಪದೋಷವನ್ನು ಪರಿಶೀಲಿಸಿದ್ದೇವೆ, 2 ವೈದ್ಯರು ಗೈರಾಗಿದ್ದಾರೆ. ಎಷ್ಟೇ ರೋಗಿಗಳು ಬಂದರೂ ಕೂಡ ವೈದ್ಯರು ಪರಿಶೀಲನೆ ಮಾಡಬೇಕು. ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ವಿಚಾರ ಗಮನದಲ್ಲಿದೆ. ಇಲಾಖೆಯ ಪರಿಶೀಲನೆಯನ್ನು ಸಭೆಯನ್ನು ನಡೆಸಿ ವಿಚಾರಣೆ ಮಾಡ್ತೇವೆ. ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟ ಬಳಿಕ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು ಕೊಟ್ಟಂತಹ ಹೇಳಿಕೆ ಇದು. ನಮಗೆ ನೈಜವಾದ ಪರಿಸ್ಥಿತಿ ಏನಿದೆ ಅಂತ ನಮಗೆ ನೋಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಯಾವ ರೀತಿ ಇದೆ, ಮತ್ತು ಬೆಳಿಗ್ಗೆ ಬೇರೆ ರಾತ್ರಿ ಇದ್ದಾರೆ ಡ್ಯೂಟಿಗೆಲ್ಲ ಬರ್ತಾರಾ, ಅಥವಾ ಬಂದ ಡ್ಯೂಟಿ ಸರಿ ಇದೆಯಾ, ಅಥವಾ ಲೋಪದೋಷಗಳು ಏನಿದೆ, ಮತ್ತು ಬೆಳಿಗ್ಗೆ ಅಂತೇಳಿ ಸಂಜೆ ಡ್ಯೂಟಿ ಮಾಡಲಿಕ್ಕೆ ಬಹಳ ಕಷ್ಟಕರವಾದಂಥ ಕೆಲಸ. ಅಲ್ಲಿರುವ ಎಲ್ಲ ಸಮಸ್ಯೆಗಳು ಏನಿದೆಯಾ ಅದೆಲ್ಲ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಬಂದಿದ್ದೇನೆ. ಏನು ಪ್ರಥಮವಾದ ಭೇಟಿ ಇದರಲ್ಲಿ. ಸೊ ಏನೆಲ್ಲ ಲೋಪದೋಷ ಇದೆ ಮತ್ತು ಯಾರೆಲ್ಲ ಕೆಲವರು ಬರಲಿಲ್ಲ ಹೆಸರು ತಗೊಂಡಿದ್ದೇನೆ. ನಾಳೆ ಅವರ ಮೆಡಿಕಲ್ ಕರೆಸಿಕೊಂಡು ನಾನು ಅದಕ್ಕೆ ಮಾತಾಡ್ತೇವೆ. ನಾವು ಇದನ್ನು ಮುಂದಿನ ದಿನ ಹೇಗೆ ಇನ್ನಷ್ಟು ಸರಿಪಡಿಸ್ಬೋದು, ಇನ್ನಷ್ಟು ಜನರಿಗೆ ಪ್ರಯೋಜನ ಆಗುವಂಥ ಹೇಗೆ ಹಮ್ಮಿಕೊಳ್ಬೋದು ಅಂತೇಳಿ ಅರ್ಥ ಮಾಡಿಕೊಂಡು ಬಂದಿದ್ದೇನೆ. ಇಲ್ಲ, ದೂರುಗಳಂಥದ್ದು ಯಾವುದು ಕೂಡ ಇರಲಿಲ್ಲ. ಎಲ್ಲ ಕಡೆಗೆ ನಾನು ನನ್ನ ಕೆಲಸವೇನು ಸ್ವಲ್ಪ ವಿಸಿಟ್ ಮಾಡಲಿಕ್ಕೆ ಇದರಲ್ಲಿ. ಸೊ ಎಲ್ಲ ಇವತ್ತು ನಾವು 1-2 ಡಾಕ್ಟರ್ ಇರಲಿಲ್ಲ. ಇದು ಪ್ರಥಮವಾದ ಕಾರಣ ಅನ್ನೋದಕ್ಕೆ ನಾಳೆ ಕರೆಸಿ ಅವರಿಗೆ ವಾರ್ನಿಂಗ್ ಕೊಟ್ಟು ನಾನು ನೋಡ್ತೇನೆ. ಮತ್ತು ಮುಂದೆ ಬೇರೆ ರೀತಿ ಎಲ್ಲಾದರೂ ಕೂಡ ಆದರೆ ಮತ್ತು ಕ್ರಮ ಇವತ್ತು ನಾವು ತಗೊಳ್ಬೇಕಾಗ್ತದೆ. ಆಯ್ತಾಯ್ತು. ಅದಕ್ಕೆ ನಮಗೆ ಅವರಿಗೆ ತೊಂದರೆ ಕೊಡಲಿಕ್ಕೂ ಇಷ್ಟ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಅವರ ಸಮಸ್ಯೆಯನ್ನು ನೋಡಿಕೊಂಡು ಅವರು ಇನ್ನೂ ತಪ್ಪು ಮಾಡಿದ ರೀತಿ ಅದನ್ನು ಕ್ರಮವಹಿಸಿಕೊಂಡು ಬಹುಶಃ ಅವರಿಗೆ ಉತ್ತಮವಾದ ಸುಸಜ್ಜಿತ ವ್ಯವಸ್ಥೆ ಮಾಡಿಕೊಡುವಂಥದ್ದು ಮತ್ತು ಊರವರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ನಮಗೆ ನೋಡಿ, ನಮಗೆ ಖಾತೆ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಕೆಲಸ ಇಂಪಾರ್ಟೆಂಟ್. ಅದು ಯಾವುದೇ ಖಾತೆ ಇರಲಿ ಏನೇ ಇರಲಿ, ಕೆಲಸ ಇಂಪಾರ್ಟೆಂಟ್.